ನ್ಯೂಸ್ 42 ಕನ್ನಡ. ಭಾರತ್ ವಿಕಾಸ್ ಪರಿಷತ್ ವಾಲ್ಮೀಕಿ ಶಾಖೆ ರಾಮನಗರ ವತಿಯಿಂದ ನೂತನ ಅಧ್ಯಕ್ಷರ ಹಾಗೂ ಸದಸ್ಯರ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ರಾಮನಗರದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ರಾಮನಗರದ ಗ್ರೇಡ್ 2 ತಹಶೀಲ್ದಾರ್ ಉದ್ಘಾಟಿಸಿದರು. ಉದ್ಘಾಟನೆಗೂ ಮುನ್ನ ಪರಿಷತ್ನ ನೂತನ ಅಧ್ಯಕ್ಷ ಜಗದೀಶ್ ಎಂ ಐಜೂರು ಅವರ ಪತ್ನಿ ಶೋಭಾ ಹಾಗೂ ಪುತ್ರಿ ಪೂರ್ವಿಕಾ ಪ್ರಾರ್ಥನೆ ಮಾಡಿದ್ರು. ಬಳಿಕ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿ ಅಧಿಕಾರ ಸ್ವೀಕರಿಸಿದ್ರು. ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದು, ಇದೇ ವೇಳೆ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಜಗದೀಶ್ ಸೇರಿ ಹಲವು ಗಣ್ಯರು ಮಾತನಾಡಿದ್ದು ಹೀಗೆ. ನಾನು ಕಳೆದ 20 ವರ್ಷಗಳಿಂದ ನಾಡು ನುಡಿ ಜಲ ಭಾಷೆ ಅಂತೇಳಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅದರ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಬೆವಡ್ ಒಕ್ಕೂಟ ಅಂತೇಳಿ NGO ಸಂಸ್ಥೆ, ಅದು ಕೂಡ ನನ್ನಲ್ಲಿ ಜಿಲ್ಲಾಧ್ಯಕ್ಷರನ್ನು ಮಾಡಿದ್ದು. ಆ ಸೇವೆ ಮಾಡ್ಕೊಂಡು ಬಂದೆ. ಅದರ ನಂತರ ನಾನು ಪಂಚಮುಖಿ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜೊತೆಗೆ ಈಗ ರಸ್ತೆ ಬದಿ ವ್ಯಾಪಾರಿಗಳ ಸಂಘ ಜಿಲ್ಲಾಧ್ಯಕ್ಷ ಮಾಡಿ ನಮ್ಮ ಯೋಗಾನಂದ ಜಿಲ್ಲಾಧ್ಯಕ್ಷ ಆಗಿದ್ದರು. ಅವ್ರ ಜೊತೆಗೆ ಕೂಡ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಜೊತೆಗೆ ಭಾರತ್ ವಿಕಾಸ್ ಪರಿಷತ್ನಲ್ಲಿ ನಮ್ಮ ರಾಶಿ ಬಸವರಾಜ್ ಅವರು ಅಧ್ಯಕ್ಷ ಆಗಿದ್ದರು. ಕಳೆದ 2 ವರ್ಷಗಳಿಂದ ನಾನು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಇದನ್ನೆಲ್ಲ ಗುರುತಿಸಂತ ಭಾರತ್ ವಿಕಾಸ್ ಪರಿಷತ್ತು ನನಗೆ ಅಧ್ಯಕ್ಷನ ಆಗಿ ಅಂತೇಳಿ ಹೇಳಿದ್ರು. ಅದನ್ನು ಭಾಳ ಸಂತೋಷದಿಂದ ಒಪ್ಕೊಂಡಿದ್ದೆ. ಈಗ ಪದಗ್ರಹಣ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರು. ಆ ಒಂದು ಸುದ್ದಿ ನನಗೆ ಬಂದಿದೆ. ಯಾವ ವ್ಯಕ್ತಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ನನ್ನ ನೆಚ್ಚಿನ ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ತಾಯಿ ತಂದೆ ಅವರ ಸಮ್ಮುಖದಲ್ಲಿ ಅಧಿಕಾರವನ್ನು ಎಷ್ಟು ಜನ ಸ್ವೀಕರಿಸ್ತಾರೆ? ಇವತ್ತು ಜಗದೀಶ್ ರಿಯಲಿ ಪುಣ್ಯವಂತ. ಅವರ ತಾಯಿಯ ತಂದೆಯ ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ನಿಜವಾಗಲೂ ಕಣ್ಣಿಗೆ ಕಾಣುವಂತಹ ಶಿವ ಪಾರ್ವತಿಯವರ ಮುಂದೆ ಅವರ ಅಧಿಕಾರವನ್ನು ಸ್ವೀಕರಿಸ್ತಿದ್ದಾರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಎಷ್ಟು ಚಂದ ನುಡಿಗಳು. ಶ್ರೀ ಬಸವರಾಜ್ ಅವರು ಕೂಡ ಮಾತಾಡ್ತಾ ಹೇಳಿದರು, ಈ ಒಂದು ಭಾರತ್ ವಿಕಾಸ್ ಪರಿಷತ್ ಏನೇನು ಕಾರ್ಯಗಳನ್ನು ಹಮ್ಮಿಕೊಂಡಿದೆ, ನಡೆಸ್ಕೊಂಡು ಬರ್ತಾ ಇದೆ, ಎಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದೆ ಅನ್ನೋ ವಿಚಾರವನ್ನು ಹೇಳಿದರು. ಆ ಪದಗಳಿಲ್ಲ ಆ ಮಾಡ್ತಾ ಇರುವಂಥ ಸೇವೆಯನ್ನು ಹೊಗಳಲಿಕ್ಕೆ. ನೆಚ್ಚಿನ ಸ್ನೇಹಿತರೆ, ನಾನು ಈ ಜಿಲ್ಲೆಯಲ್ಲಿ ಜಿಲ್ಲಾ ಪರಿಸರ ಅಧಿಕಾರಿಯಾಗಿ 2 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ತೆಜ್ಜೀಸ್ ಇರ್ಬೋದು, ಗಂಗಾಧರ್ ಇರ್ಬೋದು, ಅವರ ನೆಚ್ಚಿನ ಎಲ್ಲ ಪದಾಧಿಕಾರಿಗಳು ನನಗೆ ಬಹಳ ಸ್ನೇಹಿತರು. ಅವರು ಕೊಡುವಂತಹ ಒಂದು ಸ್ಫೂರ್ತಿ ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತದೆ. ಪದಗಳಿಲ್ಲ ಮತ್ತೊಮ್ಮೆ ಹೇಳಲಿಕ್ಕೆ. ಅಷ್ಟು ಒಂದು ಸ್ಫೂರ್ತಿಯನ್ನು ನೀಡ್ತಾರೆ. ಕೆಲಸ ಮಾಡಲಿಕ್ಕೆ ಒಂದು ಉತ್ತೇಜನವನ್ನು ನನಗೆ ನೀಡಿದ್ದಾರೆ. ನಿಜವಾಗ್ಲೂ ಕೂಡ ನನಗೆ ಬಹಳ ಸಂತೋಷ ಆಗ್ತದೆ. ಬಸವರಾಜ್ ಹೇಳಿದ ರೀತಿಯಲ್ಲಿ ಈ ಪರಿಸರ ನೆಚ್ಚಿನ ತಾಯಿಯ ಸಮಾನ. ನಾವು ತಾಯಿಯನ್ನು ಹೇಗೆ ಪ್ರೀತಿಸ್ತೇವೆ, ಜನ್ಮ ಕೊಟ್ಟ ಅಮ್ಮನನ್ನು ಹೇಗೆ ನಾವು ನೋಯಿಸಲಿಕ್ಕೆ ಇಷ್ಟಪಡೋದಿಲ್ಲ, ಹಾಗೆ ನಾವು ಪರಿಸರವನ್ನು ಯಾವತ್ತೂ ಕೂಡ ನೋಯಿಸಬಾರದು ಸ್ನೇಹಿತರೆ. ತಮ್ಮ ಪೂಜ್ಯ ತಾಯಿ ತಂದೆಯವರ ಎದುರುಗಡೆ
ಅವರ ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಆ ಭಗವಂತ ಅವರಿಗೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಸೌಭಾಗ್ಯವನ್ನು ಕೊಟ್ಟು, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕರುಣಿಸಿ ಅಂತ ಪರಮ ಪೂಜ್ಯ ಸನ್ನಿಧಿಯವರ ಎದುರಲ್ಲಿ ಅವರ ಸಮ್ಮುಖದಲ್ಲಿ ಕೇಳ್ತಾ ನನಗೆ ಕೊಟ್ಟಂತ ಎರಡು ಮಾತನಾಡಲಿಕ್ಕೆ ಭಾಗ್ಯವನ್ನು ಕೊಟ್ಟಿದ್ದೀರಿ. ಸ್ನೇಹಿತರೆ, ನಾನು ಸ್ವಲ್ಪ ಸ್ವಾರ್ಥಿಯಾಗಿ ಮಾತಾಡಲಿಕ್ಕೆ ಈ ಕ್ಷಣದಲ್ಲಿ ಇಷ್ಟಪಡ್ತೇನೆ. ಸಿನ್ಸ್ ಐ ಆಮ್ ವರ್ಕಿಂಗ್ ಇನ್ ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಸ್ ಅ ಡಿಸ್ಟ್ರಿಕ್ಟ್ ಎನ್ವೈರನ್ಮೆಂಟ್ ಆಫೀಸರ್, 26ನೇ ತಾರೀಕು ಗಣಪತಿ ಹಬ್ಬ ಬರ್ತಾ ಇದೆ. ಪರಿಸರ ಸ್ನೇಹ ಗಣಪತಿಯ ಆಚರಣೆಯನ್ನ ಮಾಡಿ ಅಂತ ಕೂಗ್ತಾ ಇದ್ದೀವಿ ಎಲ್ಲರೂ ಕೂಡ. ಎಂತಕ್ಕೆ POP ಇಂದ ತಯಾರು ಮಾಡಿದಂತಹ ಗಣಪತಿಯನ್ನು ದಮ್ಮಯ್ಯ ಪೂಜಿಸಬೇಡಿ. ಮಣ್ಣಿನಿಂದ ಗಣಪತಿಯನ್ನ ಮಾಡಿದರೆ ಆ ಗಣಪತಿಯನ್ನು ಮಾತ್ರ ಪೂಜೆ ಮಾಡಿ. ಇಲ್ಲ, ಗಣಪತಿ ನೊಂದ್ಕೋತಾನೆ. ಗಣಪತಿ ಯಾರು ಪರಿಸರದ ಹೀರೋ, ಅವನನ್ನ ಖಂಡಿತ ನೀವು POP ಇಂದ ಮಾಡಿ ಬಣ್ಣವನ್ನು ಹಚ್ಚಿದ ಗಣಪತಿಯನ್ನು ಪೂಜೆ ಮಾಡಬೇಡಿ. ಮಣ್ಣಿನಿಂದ ಮಾಡಿದ ಪುಟ್ಟದಾದ ಗಣಪತಿಯನ್ನು ಪೂಜೆ ಮಾಡಿ. ಆ ಪುಟ್ಟ ಗಣಪತಿ ನಿಮಗೆ ದೊಡ್ಡ ಆಶೀರ್ವಾದವನ್ನು ಮಾಡ್ತಾನೆ. ಯಾವುದೇ ಕಾರಣಕ್ಕೂ POP ಇಂದ ಮಾಡಿದಂಥ ಗಣಪತಿಯನ್ನು ಪೂಜಿಸಬೇಡಿ. ನ್ಯೂಸ್ 42 ಕನ್ನಡ.